ಮೊದಲಿಗೆ ದರ್ಶನ್ ಕೇಸ್ ವಿಚಾರಕ್ಕೆ ಬರೋಣ. ದರ್ಶನ್ ಮತ್ತೆ ಜೈಲು ಪಾಲಾಗಿದ್ದಾನೆ. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಆಯ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್, ಪವಿತ್ರ ಮತ್ತು ಇತರೆ ಆರೋಪಿಗಳು ಎಲ್ಲರೂ ಜೈಲು ಪಾಲಾಗಿದ್ದಾರೆ. ಈಗ ನಿನ್ನೆ 5 ಜನ ಆರೋಪಿಗಳನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿತ್ತು. ಅವರನ್ನ ಜೈಲಿಗೂ ಕೂಡ ರಾತ್ರಿಗೆ ಕಳಿಸ್ಕೊಡ್ಲಾಗಿತ್ತು. ಈಗ ಇವತ್ತು ವಿಚಾರಣಾ ದಿನ ಕೈದಿ ನಂಬರ್ ಕೊಟ್ಟಿದ್ದಾರೆ ಆರೋಪಿಗಳಿಗೆ ಜೈಲಿನ ಸಿಬ್ಬಂದಿಗಳು. ಪ್ರಮುಖವಾಗಿ A1 ಮತ್ತು A2 ಸುಬ್ಬಾಸುಬ್ಬಿಗೆ ಕೊಟ್ಟಿರುವಂತಹ ಕೈದಿ ನಂಬರ್ 7313 ಇದು ಪವಿತ್ರ ಗೌಡ ನಂಬರ್, ಹಾಗೆ 7314 ಇದು ದರ್ಶನ್ನ ನಂಬರ್. ಇನ್ನುಳಿದಂತೆ ನಾಗರಾಜನ ಕೈದಿ ನಂಬರ್ ಬಂದು 7315, ಲಕ್ಷ್ಮಣನ ಕೈದಿ ನಂಬರ್ ವಿಚಾರಣಾ ದಿನ ಕೈದಿ ನಂಬರ್ 7316 ಹಾಗೂ ಪ್ರದೋಷ್ಗೆ 7317 ಸೀರಿಯಲ್ ಪ್ರಕಾರವೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನುಳ್ಕೊಂಡಿರೋ ಇಬ್ಬರು ಆರೋಪಿಗಳು ಬರಬೇಕು. ಅವ್ರಿಗೆ 7318, 7319 ಬರಬಹುದು. ಆ ಗ್ಯಾಪಲ್ಲಿ ಯಾರೂ ಬರಲಿಲ್ಲ ಅಂತಂದರೆ, ಬೇರೆ ಯಾರು ಬರಲಿಲ್ಲ ಅಂತಂದರೆ, ಬೇರೆ ವಿಚಾರಣಾಧಿಕಾರದ ಕೈದಿಗಳು ಬೇರೆ ಬೇರೆಯವರು ಬರ್ತಾರೆ. ಆ ರೀತಿಯಾಗಿ ಕೊಡ್ತಾರೆ. ಎಂಟ್ರಿ ಕೊಡ್ತಾ ಇದ್ದಂತೆ ಒಬ್ಬೊಬ್ಬರಾಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಅವರುಗಳಿಗೆ ನಂಬರ್ಗಳನ್ನು ವಿತರಣೆ ಮಾಡಲಾಗುತ್ತಲ್ಲ, ಹಾಗೆ ಈ 5 ಜನ ಒಟ್ಟಿಗೆ ಬಂದರು. 5 ಜನಕ್ಕೂ ಸೀರಿಯಲ್ ಪ್ರಕಾರ ಕೈದಿ ನಂಬರ್, ವಿಚಾರಣಾ ದಿನ ಕೈದಿ ನಂಬರನ್ನು ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಚಿತ್ರಾ ಲೈವ್ನಲ್ಲಿ. ಸುಚಿತ್ರಾ, ನನಗಷ್ಟೇ 5 ಜನ ಆರೋಪಿಗಳನ್ನ ಜಡ್ಜ್ ಮುಂದೆ ಹಾಜರುಪಡಿಸಿ ನಂತರ ಅವ್ರನ್ನ ಜೈಲಿಗೆ ಕಳಿಸಲಾಯಿತು. ಈಗ ವಿಚಾರಣಾ ದಿನ ಕೈದಿ ನಂಬರ್ ಕೊಟ್ಟಿದ್ದಾರೆ ಸೀರಿಯಲ್ ಪ್ರಕಾರವೇ. ಜೊತೆಗೆ ಇನ್ನಿಬ್ಬರು ಆರೋಪಿಗಳು ಬರಬೇಕಾಗಿದೆ. ಜಡ್ಜನ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವರನ್ನು ಕೂಡ ಜೈಲಿಗೆ ಕಳಿಸ್ಬೇಕಾಗತ್ತೆ. ಸೊ ಓವರಾಲ್ ಆಗಿ ಜೈಲಿನ ಚಿತ್ರಣ, ದರ್ಶನ್ ನಿನ್ನೆ ರಾತ್ರಿ ಜೈಲಿಗೆ ಹೋದಂಥ ಸಂದರ್ಭದಿಂದ ಇಲ್ಲಿ ತನಕ ಏನೇನಾಯಿತು? ಶರತ್, ಏನು ನಿನ್ನೆ ಸುಪ್ರೀಂ ಕೋರ್ಟ್ ಇವರಿಗೆ ಬೇಲನ್ನು ಕ್ಯಾನ್ಸಲ್ ಮಾಡಿತ್ತು. ಆ ನಂತರದಲ್ಲಿ ನಿನ್ನೆಯೇ ಕೂಡ 7 ಜನ ಆರೋಪಿಗಳನ್ನು ಪೊಲೀಸರು ಅರೆಸ್ಟನ್ನು ಮಾಡಿದರು. ಆ ನಂತರದಲ್ಲಿ 64ನೇ CCHನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ನಂತರದಲ್ಲಿ ಜುಡಿಷಿಯಲ್ ಕಸ್ಟಡಿಗೆ ಕೂಡ ತೆಗೆದುಕೊಂಡಿದ್ರು. ಇವರಿಗೆ ಇದೀಗ UTP ನಂಬರ್ ಕೂಡ ಕೊಟ್ಟಿರುವಂಥದ್ದು. A1 ಆಗಿರುವಂತಹ ಪವಿತ್ರ ಗೌಡಗೆ 7313 ನಂಬರ್ ಕೊಟ್ಟಿರುವಂಥದ್ದು. A2 ದರ್ಶನ್ಗೆ 7314, ಹೀಗೆ ನಾಗರಾಜ್, ಪ್ರದೋಷ್ 5 ಜನ ಆರೋಪಿಗಳಿಗೆ ಈಗಾಗಲೇ ನಂಬರನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಈಗ ನಿನ್ನೆ ಕೂಡ ಚಿತ್ರದುರ್ಗದ 2 ಆರೋಪಿಗಳನ್ನು ನಿನ್ನೆಯೇ ಅರೆಸ್ಟ್ ಮಾಡಲಾಗಿತ್ತು. ಅವರನ್ನು ನಿನ್ನೆ ರಾತ್ರಿ ಕಾಮಾಕ್ಷಿಪಾಳ್ಯದ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬರಲಾಗಿತ್ತು. ಇವತ್ತು ಮೆಡಿಕಲ್ ಟೆಸ್ಟ್ನ ನಂತರದಲ್ಲಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಆ ನಂತರದಲ್ಲಿ ಜುಡಿಷಿಯಲ್ ಕಸ್ಟಡಿಗೆ ಕರ್ಕೊಂಡು ಹೋಗುವಂಥದ್ದು. ಇನ್ನು ಇವತ್ತು ದರ್ಶನ್ ಭಾನುವಾರ ಆಗಿರೋದ್ರಿಂದ ದರ್ಶನ್ ಹಾಗೂ ಪವಿತ್ರ ಗೌಡ ಇನ್ನುಳಿದ ಒಟ್ಟು 5 ಆರೋಪಿಗಳಿಗೆ ಇವತ್ತು ಯಾವುದೇ ರೀತಿಯಿಂದಾಗಿ ಮನೆಯಿಂದ ಯಾರು ಕೂಡ ವಿಸಿಟರ್ಸ್ನ ಅಲೋ ಮಾಡೋದಿಲ್ಲ. ನಾಡಿದ್ದು ಕೂಡ ಇವತ್ತು ಸ್ವತಂತ್ರ ದಿನ, ಇವತ್ತು ಕೂಡ ರಜೆ ಇರುತ್ತೆ. ನಾಳೆ ಶನಿವಾರ, ನಾಡಿದ್ದು ಭಾನುವಾರ, ಒಟ್ಟು 3 ದಿನಗಳ ಕಾಲ ಮನೆಯವ್ರಿಗೆ ಯಾವುದೇ ರೀತಿ ಅಲೋ ಇರೋದಿಲ್ಲ. ಹೀಗಾಗಿ ಬೆಳಿಗ್ಗೆ ದರ್ಶನ್ ಉಪ್ಪಿಟ್ಟನ್ನು ತಿಂದಂತೆ, ಜೊತೆಗೆ ಅವ್ರಿಗೆ ಒಂದು ಚಾಪೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಸೊಳ್ಳೆ ಬತ್ತಿ ಆಗಿರ್ಬೋದು ಅಥವಾ ಸೊಳ್ಳೆ ಪರ್ದವನ್ನು ಕೊಟ್ಟು ಇರಿಸಿದಂತೆ ಯಾವುದೇ ರೀತಿಯಾಗಿ VVIP ಟ್ರೀಟ್ಮೆಂಟ್ ನಡಿಬಾರ್ದು. ಯಾಕಂತ ಹೇಳಿದರೆ ಈ ಹಿಂದೆನೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ VVIP ಟ್ರೀಟ್ಮೆಂಟ್ ಕೂಡ ದರ್ಶನ್ಗೆ ಸಿಕ್ಕಿತ್ತು. ದರ್ಶನ್ ಆರಾಮಾಗಿ ಕಾಫಿ ಕುಡ್ಕೊಂಡು ಜೈಲಿನಲ್ಲಿದ್ದರು. ಇದೇ ಕಾರಣಕ್ಕಾಗಿ ಬಳ್ಳಾರಿ ಜೈಲಿಗೆ ಅವರನ್ನು ಶಿಫ್ಟ್ ಮಾಡಲಾಗಿತ್ತು. ಇದೀಗ ಕಾರಾಗೃಹಗಳ ಮೇಲ್ವಿಚಾರಣಾ ಅಧಿಕಾರಿಯಾಗಿರುವಂತಹ ದಯಾನಂದ್ ಅವರು ಆಗ ಕಮಿಷನರ್ ಆಗಿದ್ರು. ಅವರ ಅವಧಿಯಲ್ಲೇ ಇವ್ರಿಗೆ ಸಾಕಷ್ಟು ಒಂದು ರೀತಿಯಲ್ಲಿ ದರ್ಶನ್ನ ಅರೆಸ್ಟ್ ಮಾಡೋದಕ್ಕೆ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಇದೀಗ ಕಾರಾಗೃಹಗಳ ಮೇಲ್ವಿಚಾರಣಾ ಅಧಿಕಾರಿಯಾಗಿ ಇವಾಗ ದಯಾನಂದ್ ಅವರು ಇರೋದ್ರಿಂದ ಯಾವುದೇ ರೀತಿ ಕಾರಣಕ್ಕೂ ದರ್ಶನ್ ಹಾಗೂ ಅವರ ಪವಿತ್ರ ಗೌಡ ಆಗಿರ್ಬೋದು, ಉಳಿದಂತಹ ಆರೋಪಿಗಳಿಗೆ ಯಾವುದೇ ರೀತಿಯಾಗಿ VIP ಟ್ರೀಟ್ಮೆಂಟ್ ಸಿಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಈಗಾಗಲೇ ಸಭೆಯನ್ನ ಕೂಡ ನಡೆಸಲಾಗಿದೆ. ಜೊತೆಗೆ ದರ್ಶನ್ ಕ್ವಾರಂಟೈನ್ ಜೈಲಿನಲ್ಲಿ ಕೂಡ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ಸುಚಿತ್ರಾ ಡೀಟೇಲ್ಸ್ಗಾಗಿ.